ಹುಬ್ಬಳ್ಳಿಯಲ್ಲಿ ಕಾನೂನು ಸುವ್ಯವಸ್ಥೆ ಬಹಳ ಹದಗೆಟ್ಟಿದೆ ಅಂತ ಹೇಳಿ. ಕೊಲೆಗಳಾಯ್ತು, 2-3 ಕೊಲೆಗಳಾದವು. ಅಗದಿ ಮಠ ಮಧ್ಯಾಹ್ನ ಒಂದು ಹುಡುಗಿನ ಹೊಡೆದ್ರು, ನೇಹಾ ಹಿರೇಮಠ, ಹಿಂಗೆಲ್ಲ ಅಂಜಲಿ ಅವ್ರನ್ನ ಹೊಡೆದ್ರು. ಹಿಂಗಾಗಿ ಕಾನೂನು ಸುವ್ಯವಸ್ಥೆ ಕೂಡ ಹದಗೆಟ್ಟು ಬಿಟ್ಟಿಲ್ಲಿ. ಸರ್, ಹಾಗಾದ್ರೆ ಯಾವ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಮಾತ್ರ ಹಿಂಗ್ ದಿಢೀರಂತ ಆಗುತ್ತೆ ಅಂತಂದ್ರೆ ಯಾಕಾಗಿ ಅಂತ ನಿಮ್ಮ ಅನಿಸಿಕೆ? ಯಾಕಂದ್ರೆ ನೀವು ಹೇಳ್ತಾ ಇದ್ರಿ ಈ ಸರ್ಕಾರ ಬಂದ್ರೆ ಹಿಂಗೆಲ್ಲ ಆಗ್ತಾ ಇದೆ ಅಂತ. ಏನಾಗಿದೆ, ಈ ಸರ್ಕಾರ ಏನಿದೆ ಒಂದೇ ಒಂದು ಕಮ್ಯುನಿಟಿಗೆ ಇದನ್ನ ಪ್ರೋತ್ಸಾಹ ಸೀಮಿತವಾಗಿರ್ತಾರೋ ಇವ್ರು. ಹಿಂಗಾಗಿ ಆ ಜನ ಮಾಡ್ತಾರೋ ಏನು ಬೇಕಂತ ಮಾಡ್ತಾರೋ ಏನೋ ಗೊತ್ತಲ್ಲ. ಅವ್ರು ಒಂದು ನಮೂನಿ ನೋಡ್ರಿ, ಲಾಸ್ಟ್ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ 2013ರಲ್ಲಿ ಎಷ್ಟು ಹಿಂದೂ ಕಾರ್ಯಕರ್ತರು ಕೊಲೆ ಆಯ್ತು ಗೊತ್ತಾ? ಒಂದು ಲಿಸ್ಟೇ ನಾವು ಮಾಡಿದ್ವಿ ಅವಾಗ, ಎಷ್ಟು ಜನರನ್ನು ಹೊಡೆದ್ರು ಅಂತ ಹಿಂದೂ ಕಾರ್ಯಕರ್ತರನ್ನ. ಅದೊಂದು ಯಾಕಾಗತ್ತೆ ಗೊತ್ತಿಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಂಥವೆಲ್ಲ ಬಹಳ ಆಗ್ತದೆ. ಅಲ್ಲ, ನೀವು ದೊಡ್ಡವರು, ನೀವು ಹೇಳ್ಬೇಕು ಸರ್ ಯಾಕೆ ಆಗ್ತದೆ ಅಂತ ಹೇಳಿ. ನಿಮ್ ಕಾರಣ ಏನಿಲ್ಲ, ಒಂದು ಓಲೈಕೆ ರಾಜಕೀಯ ಮಾಡೋದ್ರಿಂದ ಆ ತರ ಜನ ಎದ್ಕೊಂಡು ಬಿಡ್ತಾರೆ. ಸರ್, ಎಲ್ಲೋ ಬಹಳ ವಿಚಿತ್ರ ಅಂತ ಅನ್ಸಲ್ಲ. ಯಾಕಂದ್ರೆ ತಾವು ಬಹಳ ಪ್ರಜ್ಞಾವಂತರು, ವೆಲ್ ರೆಡ್ ಪರ್ಸನ್. ಇನ್ನು ಈ ಜಾತಿ, ಸಮುದಾಯ, ಧರ್ಮ ಅನ್ನೋದ್ರಲ್ಲೇ ಈ ರಾಜಕಾರಣ, ಸಮಾಜ ಮುಳುಗಿದೆ ಅಂತ ಅನ್ಸಲ್ಲ. ಇದರಿಂದ ಹೊರಗೆ ಬರೋದು ಹಿಂಗೆ? ಏನಾದ್ರು ನಿಮ್ಮ ಪ್ರಕಾರ ಸಲಹೆ, ಟಿಪ್ಸ್ ಏನಾದ್ರು ಇದೆ ಅಂತೀರಾ? ಇಲ್ಲ, ಅದು ಆಗ್ಬಾರ್ದು. ಒಂದೇ ಜಾತಿ ಆಯ್ತು, ಒಂದೇ ಜಾತಿಯ ಅದ್ರ ಸುತ್ತಲೇ ಗಿರ್ಕಿ ಹೊಡಿತಾ ಇದ್ದಾಗ ಅಭಿವೃದ್ಧಿ ಮಾತೆಲ್ಲ ಬರುತ್ತೆ. ಈ ಒಂದು ಜಾತಿಯನ್ನ ಓಲೈಸುದು, ನಾವು ಒಂದು ವೋಟ್ ಬ್ಯಾಂಕ್ ಅಂತ ಒಂದ್ ಜಾತಿಯವ್ರ ಬೆನ್ನ ಹತ್ತಿ ಮಾಡೋದು, ಅದು ಯಾವ್ದೇ ಪಕ್ಷ ಇರ್ಬೋದು, ಮಾಡಬಾರ್ದು. ಯಾರು ಆದ್ರೂ ಮಾಡಬಾರ್ದು ಅದನ್ನ. ಈಗ ಒಪ್ಪ ಆಸ್ತಿಗಳು ಇವತ್ತು ನಡೀತಾ ಇದ್ ಬಿಲ್ ಪಾಸ್ ಆಗಿದೆ ನಿನ್ನೆ. ಇದರಲ್ಲಿ ಅದಕ್ಕೊಂದು ಆಯೋಗ ಮಾಡಿದ್ದಾರೆ ಕೇಂದ್ರದವರು. ಅದನ್ನ ಪರಿಶೀಲನೆ ಮಾಡ್ತೀವಿ, ಎಲ್ಲ ನಮ್ದೇ ಅಂತಂದ್ರೆ ಆಗಲ್ಲ. ಅದು ಹಂಗೆ ಅದಕ್ಕೆ ಓಲೈಕೆ ರಾಜಕೀಯ, ವೋಟ್ ಬ್ಯಾಂಕ್ ರಾಜಕೀಯ ಮಾಡಬಾರ್ದು ಯಾರಾದ್ರೂ. ಭಾರತ ದೇಶ ಎಲ್ಲ ಸಮಾಜದವರು ಇಲ್ಲಿ, ಎಲ್ಲ ಜಾತಿಯವರು ಇದ್ದಾರೆ. ಎಲ್ರಿಗೂ ಸಮಾನ ಒಂದು ಇದಿರಬೇಕು.